What is this Kanta? What is this? I don't like it. I don't like it. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲೋ ಬೇಲೋ ಅಂತ ಒದ್ದಾಡ್ತಾ ಇದ್ರೆ ಅಭಿಮಾನಿಗಳು ಜಾಮೀನ್ ಸಿಗಲಿ ಅಂತ ಡಿಫ್ರೆಂಟ್ ಗಾಡ್ಸ್ಗೆ ಪೂಜೆ ಮಾಡ್ತಾ ಇದ್ದಾರೆ. ಕೊಪ್ಪಳದಲ್ಲಿ ಮಿನಿ ಎಲೆಕ್ಷನ್ಗಾಗಿ ಕಮಲ ಕುಮ್ಸ್ ಪಾರ್ಟಿ ಅವರೆಲ್ಲ ಭರ್ಜರಿ ಪ್ರಚಾರ ಮಾಡ್ತಾ ಇದ್ರೆ ಪಾಪ ಅಲ್ಲಿನ ಪೀಪಲ್ ಯಾರಿಗೆ ವೋಟ್ ಹಾಕಿದ್ರೆ ನಮ್ಗೇನ್ ಸಿಗುತ್ತೆ ಅಂತ ತಲೆ ಚಚ್ಕೋತಿದ್ದಾರೆ. ದರ್ಶನ್ ಅವರ ಮಿಸ್ಸಸ್ ರೋಡ್ ನಲ್ಲಿ ಕಿತ್ತಾಡ್ಕೊಂಡು ಕೋರ್ಟ್ ಹೋದ್ರೆ ಅದಕ್ಕೆಲ್ಲ ಈ ಸ್ಯಾಂಡಲ್ ವುಡ್ ಬೆಡಗಿ ನಿಖಿತಾನೆ ಕಾರಣ ಅಂತ 3 years ಬ್ಯಾನ್ ಮಾಡಿದ್ದಾರೆ. ಒಟ್ನಲ್ಲಿ ಇಲ್ಲಿ ಎಲ್ಲವೂ ವಿಚಿತ್ರ ಕಾಂತ, ಎಲ್ಲವೂ ವಿಚಿತ್ರನೇ. ಏನ್ ಮಾಡೋದು, ಆದ್ರೂ ನಂಬಲೇಬೇಕು ಅಲ್ವಾ ಈ ಕಲಿಗಾಲದಲ್ಲಿ. ಅಲ್ಲ ಕಾಂತ, ಆ ಗಾಡ್ ಒಂದ್ ಲೈಫ್ ಕೊಟ್ರೆ ನಮ್ಮದೊಂದು ಲೈಫ್ ಮಾಡ್ಕೊಳ್ತೀವಿ, ಇರೋ ಬರೋ ಕಿರಿಕ್ ಮಾಡ್ಕೋತೀವಿ, ಆಮೇಲೆ ನಮ್ಮ ಹಣೆ ಬರಹ ಅಂತ ಒದ್ದಾಡ್ತೀವಿ. ಇವಾಗ ನಮ್ಮ ಸೂಪರ್ ಡೂಪರ್ ಚಾಲೆಂಜಿಂಗ್ ಹೀರೋ ದರ್ಶನ್ ಮ್ಯಾಟ್ರು ಈಗ ಆಗಿರೋದು ಅಲ್ವಾ ಡಿಯರ್, ಹೀಗೆ ಆಗಿರೋದು. ಸುಮ್ನೆ ತನ್ನ ಪಾಡಿಗೆ ಪಿಕ್ಚರು ಸಾಂಗು ಅಂತ ಶೂಟಿಂಗ್ ನಲ್ಲಿದ್ದ ದರ್ಶನ್ ಇದ್ದಕ್ಕಿದ್ದಂತೆ ಮೈ ಮೇಲೆ ದೆವ್ವ ಬಂದೊಂಥರ ಆಡಿ ಹಣೆಗೆ ಮುತ್ತಿಡಬೇಕಾದ ಹಣೆಗೆ ಪಂಚ್ ಕೊಟ್ಟು ಜೈಲ್ ಪಾಲಾದ್ರಲ್ಲ ನಮ್ಮ ದರ್ಶನ್. ಸುಮ್ನೆ ಇದೆಲ್ಲ ಬೇಕಿತ್ತ ಇವ್ರಿಗೆ? ಇದೆಲ್ಲ ಇರ್ಲಿ, ನಮ್ಮ ದರ್ಶನ್ ಬಗ್ಗೆ ಮುಂದೆ ನೋಡೋಣ. ಸುಮ್ನೆ ಪಿಕ್ಚರ್ ನೋಡ್ದಂಗೆ ಬೇಲ್ ಸಿಗುತ್ತೋ ಅಥವಾ ಜೈಲ್ನಲ್ಲಿ ಇರ್ತಾರೋ ಅಂತ. ಪಾಪ ಹೋಗ್ಲಿ, ಇದ್ದಕ್ಕಿದ್ದಂಗೆ ಕೇಸ್ನಿಂದ ಖುಲಾಸೆ ಮಾಡ್ಬಿಡೋಣ ಅಂದ್ರೆ ಇದು ರಿಯಲ್ ಲೈಫ್ ಅಲ್ವಾ. ಸಿನಿಮಾ ಆಗಿದ್ರೆ ಡೈರೆಕ್ಟರ್ಗೆ ಹೇಳಿ ಕಥೆನೇ ಸ್ವಲ್ಪ ಚೇಂಜ್ ಮಾಡಿಸ್ಬೋದಾಗಿತ್ತು. ಹೋಗ್ಲಿ ಬಿಡೋ, ತಪ್ಪು ಮಾಡಿದವರು ಸ್ವಲ್ಪನಾದ್ರೂ ಶಿಕ್ಷೆ ಅನುಭವಿಸ್ಲಿ. ಏನ್ ಹೇಳ್ತೀಯ ನೀನು? ಅಲ್ಲ ಕಾಂತ, 4-5 ದಿನದಿಂದ ಕರ್ನಾಟಕದ ಎಲ್ಲಾ ಪೀಪಲ್ ಬಾಯ್ನಲ್ಲಿ ದರ್ಶನ್ ದರ್ಪದ್ದೆ ಸುದ್ದಿ. ತನ್ನ ಧರ್ಮ ಪತ್ನಿ ಮೇಲೆ ಪೌರುಷ ತೋರಿದ್ರಿಂದ ಮಾನಸಿಕವಾಗಿ ದೈಹಿಕವಾಗಿ ನೊಂದ ವಿಜಯಲಕ್ಷ್ಮಿ ಪಾಪ ನಿನ್ನೆ ಮಧ್ಯಾಹ್ನ ಕೋರ್ಟ್ ನಲ್ಲಿ ಏನಂತ ಹೇಳಿದ್ರು ಗೊತ್ತಾ ಕಾಂತ? ತನ್ನ ಗಂಡನ ಬಗ್ಗೆ ಏನಂತ ಹೇಳಿದ್ರು ಗೊತ್ತಾ? ನೀನು ಇದೆಯಾ, ನಾನೊಂದ್ ಮಾತು ಹೇಳಿದ್ರೆ ಸಾಕು ತವ್ರ ಮನೆಗೆ ಹೋಗ್ತೀನಿ ಅಂತ ಹೆದರ್ಸ್ತೀಯ ನನಗೆ. ನೋಡಲಿ ನಮ್ಮ ವಿಜಯಲಕ್ಷ್ಮಿ ಸಿಸ್ಟರ್ ಏನಂದ್ರು ಅಂತ. ಈ ದರ್ಶನ್ ಕಥೆ ಆ ಕಡೆ ಸೈಡ್ಗಿರ್ಲಿ, ಈ ಹಸ್ಬೆಂಡ್ ವೈಫ್ ಕಿತ್ತಾಡ್ಕೊಂಡಿದ್ದಕ್ಕೆ ಈ ಅಮ್ಮನೇ ಕಾರಣ ಅಂತ ನಿಖಿತಾಳಿಗೆ ನೀನು ಬರೋಬ್ಬರಿ 3 years ಫಿಲಂ ಮಾಡ್ಲೇಬಾರ್ದು ಅಂತಿದಾರಲ್ಲ ಈ ಪ್ರೊಡ್ಯೂಸರ್ ಸಂಘದವರು. ಇದ್ಯಾವ ನ್ಯಾಯ ಕಾಂತ, ಇದ್ಯಾವ ನ್ಯಾಯ? ದರ್ಶನ್ ಲವ್ ಗಿವ್ ಅಂತ ನಿಖಿತಾಳ್ ಹಿಂದೆ ಬಿದ್ದಿದ್ರೆ ಪಾಪ ಇವಳೇನ್ ಮಾಡ್ಬೇಕು ಹೇಳೋ? ಏನು ಅರಿಯದ ಪಾಪ ಕಂದ ಇವಳು ಅಲ್ವಾ ಕಾಂತ? ಒಟ್ನಲ್ಲಿ ನೀನೇನೇ ಹೇಳೋ, ಇವ್ರು ಮಾಡಿರೋ ಘನ ಕಾರ್ಯಕ್ಕೆ 3 members ಲೈಫ್ ನಲ್ಲೂ ಸುಂಟರಗಾಳಿ ಎಬ್ಬಿಸ್ಬಿಡ್ತಲ್ಲ ಈ ಇನ್ಸಿಡೆಂಟ್. ನಾನು ನೀನ್ ತಾನೇ ಏನ್ ಮಾಡಕ್ಕಾಗತ್ತೆ ಹೇಳೋ ನೋಡೋಣ. ಈ ಸ್ಯಾಂಡಲ್ವುಡ್ ಜಗಳ ಆ ಕಡೆ ಇರ್ಲಿ, ಈಗ ಮತ್ತೆ ನಮ್ಮ ರಾಜಕೀಯದ ರಗಳೆ ಏನಿದೆ ಅಂತ ನೋಡೋಣ. ಬಾಡಿಯರ್ ಜಸ್ಟ್ ಆನ್ ಸೈಡ್ ಹಾಕೊಂಬರೋಣ. ನಿನಗೆ ಗೊತ್ತಾಗಂತ ಕೊಪ್ಪಳದಲ್ಲಿ ನಡೆಯೋ ಮಿನಿ ಎಲೆಕ್ಷನ್ಗೆ ಮತ್ತೆ ಮನೆ ಬಾಗಿಲು ತಟ್ಟೋದಕ್ಕೆ ಹೋಗಿ ಮಮ್ಮಿ ಡ್ಯಾಡಿ ಪ್ಲೀಸ್ ಓಟ್ ಹಾಕಿ ಅಂತ ಕಾಲ್ಗೆ ವಿಧಾನಸೌಧದವ್ರು ಬೀಳ್ತಾ ಇದಾರಂತೆ. ನೋಡಲಿ, ನಮ್ಮ ಪಾರ್ಟಿ ಪ್ರೆಸಿಡೆಂಟ್ ಸಾಹೇಬರು ಯಾರ್ದೋ ಮೇಲೆ ರೇಗಾಡ್ತಾ ಇದ್ದಾರೆ. ಮತ್ತೇನೋ ಪರಮೇಶ್ ಅವರೇ ಏನೋ ಮೀಟರ್ ಹಾಕ್ತಾ ಇದ್ದಾರೆ. ನಮಗೂ ಹೇಳಿ, ಸ್ವಲ್ಪ ಕೇಳಿ ಖುಷಿ ಪಡ್ತೇವೆ. ಯಡಿಯೂರಪ್ಪನಿಗೆ ಜೈಲಿಗೆ ಹೋಗುವಂತ ಸಂದರ್ಭ ಬಂದಾಗ ರಾಜೀನಾಮೆ ಕೊಟ್ಟು ಮನೆ ಹೋಗಯ್ಯ ನೀವು ಅಂತ ಹೇಳಿಲ್ಲ. ಅದ್ವಾನಿ ಸಾಹೇಬರು ವೀಕ್ ಆಗ್ಬಿಟ್ರು ಅಂತ ಕಾಣಿಸ್ತು. ಅಯ್ಯೋ ಬಿಡಿ ಬ್ರದರ್, ನಿಮ್ದು ಆಲ್ವೇಸ್ ರಗಳೆ ಇದ್ದತೆ. ನೀವು ಅವ್ರ ಮೇಲೆ ರೇಗಾಡ್ತೀರಾ, ಅವ್ರು ನಿಮ್ ಮೇಲೆ ಕೂಗಾಡ್ತಾರೆ. ಇದನ್ನ ಬಿಟ್ಟು ಬೇರೆ ಏನ್ ತಾನೇ ಆಗ್ತಾ ಇದೆ ಹೇಳಿ ಈ ನಮ್ಮ ಕಂಟ್ರಿನಲ್ಲಿ? ನೀನೇ ಹೇಳೋಕಂತ ಈಗ ಆಗ್ತಿರೋ ಉದ್ಧಾರಕ್ಕೆ ಮತ್ತೆ ಯಾರಿಗೆ ಅಂತ ವೋಟ್ ಹಾಕ್ಬೇಕು ನಾವು ನಮ್ಮ ಪೀಪಲ್? ಏನಾದ್ರೂ ಆಗ್ಲಿ, ಈ ಸಾರಿನಾದ್ರೂ ಒಳ್ಳೆ 4 ಕೆಲಸ ಮಾಡೋರ್ನ ನೋಡಿ ಪೀಪಲ್ ಗೆಲ್ಸಿದ್ರೆ ಅಷ್ಟೇ ಸಾಕು, ನನಗೆ ಅಷ್ಟೇ ಸಾಕು. ಲೋಕವ ಸುತ್ತು ಹಾಕಿ ಮಾತಿನ ಚಾಟಿ ಹೋಗಿ ಯಾತಕ್ಕೆ ಸುಮ್ಮನೆ ತರಲೆ ಎಲ್ಲ ಟೈಮ್ ವೇಸ್ಟ್. ಲೋಕವ ಸುತ್ತು ಹಾಕಿ ಮಾತಿನ ಚಾಟಿ ಹೋಗಿ ಯಾತಕ್ಕೆ ಸುಮ್ಮನೆ ತರಲೆ ಎಲ್ಲ ಟೈಮ್ ವೇಸ್ಟ್. ನಡಿಕಾಂತ ಇದೆಲ್ಲ ಇದ್ದದೆ. ನನ್ನ ಓಲ್ಡ್ ಮಾಡಲ್ ಜಾವಾ ಬೈಕ್ ನ ಈಚೆ ತೆಗಿತೀನಿ. ಕರಿ ನಿಂಗು ನೋಟ್ಲಿಗೆ ಹೋಗಿ ಇಡ್ಲಿ ತಿನ್ಕೊಂಬರೋಣ. ನಡಿಕಾಂತ ನಡೆ.